ಯಥಾವತಿ ಆನಂದ ದೇವ ಕಾಯಕ ಯೋಗಿ ವಿಚಾರ ಜ್ಞಾನಿ ಶ್ರೀದಾಸೋಹಿ ಮಹಾಮಹಿಮ ಚನ್ನಬಸವ ಶಿವೇಗೌಡರ 79ನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಹಮ್ಮಿಕೊಂಡಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪುರಾಣ ಪ್ರಾರಂಭೋತ್ಸವ ತಮ್ಮೆಲ್ಲರ ಸಾಕ್ಷಿಯಾಗಿ ಬರ್ತಾ ಇದೆ. ಯಾವ ಉತ್ತಮವಾಗಿ ಸ್ವಾಗತ ಕೊಡ್ತಾರೆ. ಅದಕ್ಕೆ ಬದಲಾಪುರ ಅವರು ಸಹಿತ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಸಂಗೀತ ಮಂಡಳಿಯ ಸೇವೆಯನ್ನ ಇವತ್ತಿನ ದಿವಸ ಶಾಸ್ತ್ರಿಗಳು ಅವರು ಸಹಿತ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ತಬಲಾ ಕಾರ್ಯಕ್ರಮವನ್ನು ಶ್ರೀ ರಾಘವೇಂದ್ರ ಗಂಗಾವತಿ ಆಕಾಶವಾಣಿ ಅವರು ಸಹಿತ ಸ್ವಾಗತ ಕೊಡ್ತಾರೆ. ಇದು ಕ್ಯಾಶವಾದನಾಗಿರುವಂತಹ ಕೆ ರಾಮಮೂರ್ತಿ ಅವರು ಸಹಿತ ಹೃತ್ಪೂರ್ವಕ ಸುಸ್ವಾಗತ ಕೊಡ್ತಾರೆ. ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಗೆ ಕಾರ್ಯಕ್ರಮ ಪ್ರಾರ್ಥನೆ ಭವಿತರ ಕಳೆದು ಭಕ್ತರ ತಣಿಸಿದ ದಾಸೋಹ ಪ್ರೇಮಿ ಚನ್ನ ಬಸವನ ಧ್ಯಾನವ ಮಾಡಲು ಪಾಪವು ಪರಿಹಾರ ಚನ್ನ ಬಸವನ ದರ್ಶನ ಪಡೆಯಲು ಚನ್ನ ಬಸವನ ದರ್ಶನ ಪಡೆಯಲು ಮಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೊಡಬೇಕು. ಒಂದು ತಿಂಗಳ ಬಗ್ಗೆ ಸುಮಾರು 25 ವರ್ಷಗಳ ಕಾಲ
ಸೇವಿಸುತ್ತಿರುವಂತಹ ಮಠದ ವ್ಯವಸ್ಥಾಪಕ ಕಾರ್ಯದರ್ಶಿ ಶರಣಪ್ಪ ಅವರು ನಮ್ಮನ್ನು ಬಿಟ್ಟಾಗಿದ್ದಾರೆ. ಅದೇ ರೀತಿಯಾಗಿ ಸುಮಾರು 45 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಒಂದು ಪುರಾಣ ಪ್ರವಚನದಲ್ಲಿ ತಮ್ಮದೇ ಸೇವೆ ನೀಡಿದ ಮೂಲಕ ಸಮಸ್ತ ಸದ್ಭಕ್ತರು ಸಹಿತ ಪರಿಚಿತರಾಗಿರುವಂತಹ ನಮ್ಮವರಂಥ ಸಮಗ್ರ ಸಹಿತ ಈ ವರ್ಷ ಅವರು ನಮ್ಮನ್ನು ಬಿಟ್ಟು ನಿಗದಿಯಾಗಿದ್ದಾರೆ. ಆ ಎರಡು ಪೂಜ್ಯ ಚೇತನಗಳಿಗೆ ತಾವೆಲ್ಲರೂ ಎದ್ದು ನಿಂತು 2 ನಿಮಿಷಗಳ ಕಾಲ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿ ಕೋರ್ತೇನೆ. ಲೋಕಮಾತೆಯಾಗಿ ಜಗದ ಜನನಿಯಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಈ ಸೃಷ್ಟಿ ಸ್ಥಿತಿಲಯಗಳನ್ನು ತನ್ನದೇ ಆದ ಲೀಲಾಶಕ್ತಿ ಮೂಲಕವಾಗಿ ಹೊರಡಿಸತಕ್ಕಂಥ ಜಗನ್ಮಾತೆಯಾಗಿ ಶಾಂಭವಿಯನ್ನು ಭಕ್ತಿಯಿಂದ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿ ಸ್ಮರಿಸಿ ಇರಿಸಿ ವೀರಶೈವ ಧರ್ಮದ ಆದಿಜಗದ್ಗುರುವಾಗಿ ಒಂದು ಗುರು ಪರಂಪರೆಯನ್ನು ಈ ಭೂಮಿಗೆ ಕೊಟ್ಟು ನಗ ಹರನಾಗ್ತಕ್ಕಂಥ ಬ್ರಹ್ಮವಿದ್ಯೆಯನ್ನು ಬೋಧಿಸಿದ ಜಗದ್ಗುರು ರೇಣುಕರ ಆಶೀರ್ವಾದವನ್ನು ವಹಿಸಿ 12ನೇ ಶತಮಾನದಲ್ಲಿ ಶೂನ್ಯ ಪೀಠದ ರಚನೆ ಮಾಡಿ ಎಲ್ಲ ಅನುಭವಿಗಳೆಲ್ಲ ಸೇರಿ ಕಾಯಕವೇ ಕೈಲಾಸ ನುಡಿಗೆ ಕರಡೆ ಸರಳತೆಯ ಸಭ್ಯತೆಯ ಸಂಸ್ಕಾರದ ಅನುಭವ ಮಂಟಪವನ್ನು ಕಟ್ಟಿ ತನ್ಮೂಲಕವಾಗಿ 1000 ವರ್ಷ ಗತಿಸುತ್ತ ಬಂದರೂ ಕೂಡ 1000 ವಚನ ಜ್ಞಾನವನ್ನು ಕೊಟ್ಟಂತ ಎಲ್ಲ ಅಲ್ಲಮ ಬಸವಣ್ಣ ಅಚ್ಯುತ ಬಸವಣ್ಣ ಮಹದೇವಿಯಕ್ಕ ಗಂಗಾಂಬಿಕೆ ನೀಲಾಂಬಿಕೆ ಎಲ್ಲ ಬಸವಾದಿ ಶಿವಶರಣರ ವಚನಾಶೀರ್ವಾದವನ್ನು ಹೃದಯಾರ ಭಕ್ತಿಯಿಂದ ಧ್ಯಾನಿಸಿ ತಪಸ್ವಿ ಜ್ಞಾನಿ ಮರುಕುಲದ ಉದ್ಧಾರಕ ನಿರಂಜನ ಜಗದ್ಗುರು ತೋಟದ ಸಿದ್ಧಲಿಂಗ ನಡೆನಾಮಗಳ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ವೀರ ಬೆಳಕನಾಗಿ ಕೃಷಿ ಮಾಡಿ ಸಮಾಜದ ಏಳಿಗಾಗಿ ಅನವರತ ಶ್ರಮಿಸಿ ಶಿವಯೋಗ ಮಂದಿರವನ್ನು ಕಟ್ಟಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ನಿರ್ಮಿಸಿ ಬೀಳ ಬಿದ್ದ ಮಠಗಳನ್ನು ಉದ್ಧಾರ ಮಾಡತಕ್ಕಂಥ ಸ್ವಾಮಿತ್ವದ ನೆಲೆಕಲೆಗಳನ್ನು ಸಾಧಕರಿಗೆ ಕಲಿಸಿಕೊಡುವುದರ ಜೊತೆಗೆ ಈ ನಾಡಿನ ಸಾರಸ್ವತ ಲೋಕವನ್ನು ಬೆಳಗಿನ ನಾಗಲ್ ಕುಮಾರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಹೃದಯಾರ ಭಕ್ತಿಯಿಂದ ಸ್ಮರಿಸಿ ಇರಿಸಿ ಅಂತಹ ಗುರುವಿನ ಗರಡಿಯಲ್ಲಿ ಪಳಗಿದ ಅಂಧನಾದ ಗದುಗಿನ ಗಾನಯೋಗಿ ಶಿವಯೋಗಿ ಪರಮಪಾವನ ಮೂರ್ತಿ ಪಡೆದ ಪಂಚಾಕ್ಷರ ಗುರುಗಳು ಆಗೊಂದು ಸಂದರ್ಭದಲ್ಲಿ 60-70 ಅಂಧನ ಅಂಗವಿಕಲ ಮಕ್ಕಳನ್ನ ಕರ್ಕೊಂಡು ಬಂದು ಗದುಗಿನ ಪುಣ್ಯಾಶ್ರಮ ಸ್ಥಾಪಿಸಿ 1000 ಅಂಧನಾದ ಮಕ್ಕಳಿಗೆ ಇವತ್ತಿನ ಉತ್ತರ ಕರ್ನಾಟಕದ ತುಂಬೆಲ್ಲ ಗಾಯನ ಗಂಗೆಯಿಂದ ನಡೆಸಿದ ಪಂಚಾಕ್ಷರ ಗುರುಗಳ ಕರ್ತೃಗತಿಗೆ ಬಗ್ಗೆ ಆಶೀರ್ವಾದವನ್ನು ಕೂಡ ಸದಾ ಸ್ಮರಿಸ್ತಾ ನನ್ನ ಅನಂತ ಕಲಾವಿದರ ಬದುಕನ್ನು ಉದ್ಧರಿಸಿದ ಮಹಾನುಭಾವರು 97 ವಸಂತಗಳನ್ನು ಈ ಭೂಮಿ ಮೇಲೆ ಕಳೆದ ಮುಖಾಂತರ ಸಾಧನ ಅಂದ್ರೆ ಶ್ರೇಷ್ಠತೆ ಅಂತಂದ್ರೆ ಅದು ಜಾತಿಯಿಂದ ಬರುವಂತದ್ದಲ್ಲ, ಅವರವರ ವೈಯಕ್ತಿಕ ಬದುಕಿನ ಸಾಧನೆಗಳಿಂದ ಬರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಜಗದ ಜನರಿಗೆ ತೋರಿಸಿಕೊಂಡು ಆದರ್ಶ ವ್ಯಕ್ತಿತ್ವದೊಂದಿಗೆ ಬರೆದು ಉತ್ತರಾದಿ ದಕ್ಷಿಣಾದಿ ಸಂಗೀತ ಹಾಗೆ ಬ್ರಹ್ಮಚರ್ಯ ಜೀವನ ಹಾಗೆ ಶಿವಯೋಗ ಸಾಧನೆ ಎಲ್ಲ ರಂಗದಲ್ಲಿ ಕೂಡ ವಿಶೇಷವಾದ ರೀತಿಯಲ್ಲಿ ಸಾಧನೆ ವೇಳೆಯನ್ನ ಆರಾಧ್ಯ ದೈವ ಗದುಗಿನ ಪೂಜ್ಯ ಪುಟ್ಟರಾಜ ಗುರುಗಳ ದಿವ್ಯ ಬುದ್ಧಿ ಭಕ್ತಿ ಆಶೀರ್ವಾದವನ್ನು ಸದಾ ಸ್ಮರಿಸಿ ಆ ಗುರು ಪುಣ್ಯಾತ್ಮ ನುಡಿಸಿದ ಮಧುಸೇವೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಗಂಗಾವತಿ ಮಹಾನಗರದ ಆರಾಧ್ಯ ದೈವ ವಿಶೇಷವಾಗಿ ನಿಮ್ಮೆಲ್ಲರ ಹೃದಯದ ಬಡಿತ ತಪ್ಪಾಗಲಿಕ್ಕಿಲ್ಲ ಅಂತ ಕಾಯಕ ಯೋಗಿ ತ್ರಿವಿಧ ದಾಸೋಹ ಮೂರ್ತಿ ಮಹಾಮಹಿಮ ಲಿಂಗೈಕ್ಯ ಚನ್ನಬಸವರಾಜರವರ ಕರ್ತೃಗತಿಗೆ
ಹಾಗೆ ತಮ್ಮದೇ ಆದ ಸಾಹಿತ್ಯದ ಮೂಲಕ ಜಗದ ಅಂಧಕಾರವನ್ನು ತಿದ್ದುವ ನಿಟ್ಟಿನಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಈ ಭಾಗದ ಜನರಲ್ಲಿ ತಮ್ಮದೇ ಆಗಿರತಕ್ಕಂಥ ಭಕ್ತಿಯ ವಾತಾವರಣವನ್ನು ಬೀರಿ ಎಲ್ಲರಿಗೆ ಲಿಂಗ ಸಂಸ್ಕಾರವನ್ನ ಹಾಗೆ ಅನುಗ್ರಹವನ್ನು ಮಾಡುವುದರ ಜೊತೆಗೆ ನಮ್ಮ ಗಂಗಾವತಿ ತಾಲೂಕಿನೊಳಗೆ ಹೆಬ್ಬಾಳ ಮಹಾಮಠ ಅಂದರೆ ಆ ಗುರುಗಳ ಸ್ವಭಾವ ಸದುವಿನ ತುಂಬಿದ ಕೂಡ ಅನ್ನೋ ಹಾಗೆ ಅಂತ ಪೂಜೆ ಇವತ್ತಿನ ವೇದಿಕೆಯಲ್ಲಿ ದಯಮಾಡಿಸುವ ಮುಖಾಂತರವಾಗಿ ನಮ್ಮ ನಿಮ್ಮಲ್ಲಿ ಆಶೀರ್ವಾದ ದಯಪಾಲಿಸಲಾಗತಕ್ಕಂಥ ಪೂಜ್ಯ ಪಾದಗಳಿಗೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ನಮ್ಮ ಸುಳೆಕಲ್ ಮಠದ ಒಂದು ಶರಣ ಸ್ಥಳದೊಳಗೆ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನ ಇನ್ನೊಂದು ಸಂದರ್ಭದಲ್ಲಿ ಹಳ್ಳಹಳ್ಳಿಯ ಶರಣಯ್ಯ ತಾತನವರ ಆದಿಯಾಗಿ ಭುವನೇಶ್ವರಯ್ಯ ತಾತನವರ ಆದಿಯಾಗಿ ಈ ಭಾಗದಲ್ಲಿ ನೊಂದವರು ಬೆಂದವರು ವ್ಯಾಪಾರವು ಏನ್ ತಿಳಿಯುವುದು ಮುಂದೆ ಯಾಕೆ ದಾರಿ ಎನ್ನುವಂಥದ್ದನ್ನು ಕೇಳಿದಾಗ ನಮ್ಮದೇ ಆಗಿರ್ತಕ್ಕಂಥ ಜ್ಞಾನದ ಮೂಲಕ ಒಂದಿಷ್ಟು ಜನರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಈ ಭಾಗದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರಾಜರಾಜೇಶ್ವರಿ ಗುರುಮಠ ಸುಳೆಗಲ್ ಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಪದ್ಮಾಕ್ಷರಯ್ಯ ತಾತನವರ ಶ್ರೀಪಾದದಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಹಾಗೆ ಇವತ್ತಿನ ದಿವಸ ಗಾಯಕರಾಗಿ ಅನುಭವಿಗಳಾಗಿ ನಮ್ಮ ಗಂಗಾವತಿ ಎಲ್ಲ ಜನರಿಗೆ ಬಹಳ ಪರಿಚಿತರು ನಮ್ಮ ಹೃದಯ ತಾನು ನಮ್ಮ ಗವಾಯಿಗಳವರಿಗೆ ತಾತನವರಿಗೆ ಮುಖ್ಯ ಶರಣಗಳನ್ನು ಸಮರ್ಪಿಸಿ ಆಶೀರ್ವಾದ ಮಾಡತಕ್ಕಂಥ ನಮ್ಮ ರಾಮಕಂಬಿಯವರಲ್ಲಿ ಹಾಗೆ ನಮ್ಮ ತಬಲಾತ್ಮಿ ನಮ್ಮ ರಾಘವೇಂದ್ರ ತಬಲಾಜಿಯವರಿಗೆ ಮುಖ್ಯ ಶರಣಗಳನ್ನು ಸಮರ್ಪಿಸಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾತನ ಜಾತ್ರೆ ಅಂತಂದ್ರೆ ವಿಶೇಷವಾಗಿ ಈ ನಾಲ್ಕೈದು ಜಿಲ್ಲೆಯೊಳಗ ತನ್ನದೇ ಆಗಿರ್ತಕ್ಕಂಥ ರೀತಿಯೊಳಗ ಒಂದು ಒಳ್ಳೆ ಹೆಸರನ್ನು ಮಾಡಿ ಕಾರಣ ಏನು ಅಂತ ಹೇಳಿದ್ರೆ ಚನ್ನಬಸವದಾತ ಲೀಲಾ ಪುರುಷ ಮಹಾಮಹಿಮ ಆದ್ದರಿಂದ ಉದ್ದಾರದವರು 100 ಸಾವಿರ ಲಕ್ಷಗಟ್ಟಲೆ ಜನ ಉದ್ದಾರಾಗಿದೆ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಪರೋಕ್ಷವಾಗಿ ಪುರಾಣದ ಹೆಸರುಗಳು ಬರ್ತವೆ ಅಪರೋಕ್ಷವಾಗಿ ಸಾವಿರ ಜನ ಅವರಿಂದ ಅನುಗ್ರಹಕ್ಕೊಳಗಾಗಿ ನೋಡಿ ಕೆಲವರನ್ನ ಮುಟ್ಟಿ ಕೆಲವರನ್ನ ಮಾತನಾಡಿಸಿ ಕೆಲವರನ್ನ ಚನ್ನಬಸವದಾತ ಉದ್ಧಾರ ಮಾಡಿದ ಇತಿಹಾಸ ಈ ಭಾಗದಲ್ಲಿದೆ ಹಾಗಾಗಿ ಅಂತ ಆತ ಆಶೀರ್ವಾದಕ್ಕೆ ಒಳಗಾದ ಈ ಒಂದು ಪರಂಪರೆಯೊಳಗ ಬಹಳಷ್ಟು ಜನರು ಒಳಗಾಗಿ ಅಂತ ಮಠದ ಒಂದು ಟ್ರಸ್ಟ್ ಕಮಿಟಿಯನ್ನು ನಿರ್ಮಾಣ ಮಾಡಿ ಜನಮನದ ಜನರ ಕಣ್ಣಿಗೆ ಗುರುತಿಸುವ ರೀತಿಯೊಳಗೆ ಇದು ತಾತನ ಸೇವಾ ತಾತನನ್ನು ನೋಡುತ್ತಾನೆ ಅನ್ನುವಂತಹ ವಾತಾವರಣದಲ್ಲಿ ಈ ಟ್ರಸ್ಟ್ ನಿರ್ಮಾಣ ಮಾಡಿ ಎಲ್ಲಿ ಕೂಡ ₹1 ಕೂಲಾಗದ ಹಾಗೆ ಇವತ್ತಿನ ದಿವಸ ಈ ಒಂದು ತಾತನ ಮಠ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕಂಡಿದೆ ಅಂತಂದ್ರೆ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೆ ನಾವು ನೀವೆಲ್ಲ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಬೇಕಾಗ್ತದೆ ಅಂತ ಟ್ರಸ್ಟ್ ಕಮಿಟಿಗೆ ಶರಣಗಳನ್ನು ಹೇಳಿ ಅದರ ಜೊತೆಗೆ ನಮ್ಮ ಪುರಾಣ ಸಮಿತಿಯು ಟ್ರಸ್ಟ್ ಕಮಿಟಿ ಒಂದು ಕಡೆ ಆದ್ರೆ ಪುರಾಣ ಸಮಿತಿ ಒಂದು ಕಡೆ ಈ ಪುರಾಣ ಸಮಿತಿ ಅಂದ್ರೆ ಅನುಭವ ಮಂಟಪ ಇದ್ದಂಗೆ ಕಲ್ಯಾಣದ ಅನುಭವ ಮಂಟಪ ಇದ್ದಾಗ ಎಲ್ಲಾ ಶರಣರು ಕೂಡಿ ಅನುಭವ ಮಂಟಪ ರಚನೆ ಆಗುವ ರೀತಿಯೊಳಗ ನಮ್ಮ ಪುರಾಣ ಸಮಿತಿಯವರು ಅವರ ಸೇವಾ ವಿಶೇಷ ಈ ತಿಂಗಳ ಪರ್ಯಂತರವಾಗಿ ತಮ್ಮೆಲ್ಲ ಮನೆ ಕೆಲಸವನ್ನು ಬದಿಗಿರಿಸಿ ಪ್ರಾರಂಭದಿಂದ ಹಿಡಿದು ಮಂಗಳ ಆಗವರೆಗಿದ್ದು ಪ್ರಸಾದ ವ್ಯವಸ್ಥೆ ಮಾಡಿಸುವವರೆಗೂ ಕೂಡ ಎಲ್ಲ ಉಸ್ತುವಾರಿ ವಹಿಸಿಕೊಂಡು ಈ ತಿಂಗಳ ಹಿಂದೆನೇ ವಿಚಾರ ನಡೆದಿರ್ತದೆ ಯಾರು ಕರೆಸಿರು ಯಾರು ಗವಾಯಿಗಳಾಗಬೇಕು ಯಾರು ಶ್ರೀ ಚನ್ನಬಸವೇಶ್ವರ ಸಾಧನ ಗದ್ದಗಿಗೆ ನತಮಸ್ತಕನಾಗಿ ಪುರಾಣದ ಕರ್ತೃವಾಗಿರುವಂತ 11ನೇ ಪೀಠಾಧಿಪತಿಯಾಗಿರುವಂತ ಪೂಜ್ಯ ಗವಿಸಿದ್ದೇಶ್ವರ ಗವಿಮಠದ ಗವಿಸಿದ್ದೇಶ್ವರ ತಾತನವರ ಒಂದು ಪುರಾಣಕ್ಕೂ ಹಣೆ ಮಾಡಿದ್ದು ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ನಾಗಭೂಷಣ ಶಿವಾಚಾರ್ಯ ಅಪ್ಪಾಜಿಯವರ ಪಾದಾರಗಳಿಗೆ ಪಡೆದುಕೊಂಡು ನನ್ನ ಸರ್ವತೋಮುಖದ ಅಭಿವೃದ್ಧಿಗಾಗಿ ಸದಾ ನನ್ನ ಶ್ರೇಯಸ್ಸನ್ನೇ ಕೋರುತ್ತದೆಂದಿರುವ ನನ್ನ ಮನವೆಂಬ ಈ ಮದಗಜಕ್ಕೆ ಮಾವತರಾಗಿರುವಂತ ಪೂಜ್ಯ ತಂದೆಯವರಿಗೆ ಎಲ್ಲನ್ನು ನಾನು ಅರ್ಪಿಸಿಕೊಳ್ಳುತ್ತಾ ಹಾಗೂ ತಮ್ಮೆಲ್ಲರಿಗೆ ಪ್ರತಿನಿತ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರ ಚರಿತಾಮೃತವನ್ನು ಒಳಪಡಿಸುವಂತ ಪೂಜ್ಯ ವೇದಮೂರ್ತಿ ಹೃದಯ ತಾತನವರಿಗೂ ನಮಸ್ಕರಿಸಿ ಹಾಗೆ ಮತ್ತೋರ್ವ ತಾತನವರಾಗಿರುವಂತಹ ಶ್ರೀ ಹೃದಯ ತಾತನವರವರಿಗೂ ಸಹಿತ ಶರಣೆಂದು ಕ್ಯಾಶೋವಾದಕರಾಗಿರುವಂತಹ
ನಾಳೆ ಒಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಜಾತಸ್ಯ ಮರಣಂ ದ್ರೋಮ್ ಎಂದು ಬರೆದ ಕೂಡದ ಸಂಗನ ಬೇಕೆವನ್ನ ಹಜ ಹರ ಸುರರು ಮೀರಲಾಗುವುದು ನೋಡ. ಮನುಷ್ಯನ ಬದುಕು ವಿಸ್ಮಯವಾಗಿರುವಂಥದ್ದು, ವಿಚಿತ್ರವಾಗಿರುವಂಥದ್ದು. ಈ ವಿಸ್ಮಯ ಮತ್ತು ವಿಚಿತ್ರದ ನಡುವಿನ ಅಂತರದ ಬದುಕು ನಾವು ಸಾಧಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನು ಒಂದು ದಡವನ್ನ ಸೇರಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಯಾವುದೇ ಆದರೂ ಈ ಬದುಕು ದಡವನ್ನು ಸೇರಬೇಕು. ಇದು ಯಾವಾಗಲೂ ಮುಕ್ತಿಯ ಸೋಪಾನಕ್ಕೂ ಹೋಗುವಂತದ್ದಾಗಬೇಕಾಗಿದೆ. ಆ ಮುಕ್ತಿಯ ಸೋಪಾನಕ್ಕೂ ಹೋಗುವಂತ ನಾವು ನೀವುಗಳೆಲ್ಲ ಒಂದಿಷ್ಟು ಪುಣ್ಯ ಕಾರ್ಯವನ್ನು ಮಾಡಬೇಕಾಗುತ್ತೆ. ಪುಣ್ಯ ಕಾರ್ಯವನ್ನು ಮಾಡುವಂಥದ್ದು ಕಲಿಬೇಕಾಗಿದೆ. ಆ ಪುಣ್ಯಗಳೇ ನಮ್ಮನ್ನ ಭಗವಂತನ ಸಾಮೀಪ್ಯ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡುವುದು. ಹಾಗಾಗಿ ಆ ಭಗವಂತನ ಸಾಮೀಪ್ಯ ನಾವು ನೀವು ಹೋಗಬೇಕಾಗಿದೆ. ಮತ್ತು ನಾವು ನೀವು ಹೋಗಬೇಕಾಗಿದೆ ಅಂದ್ರೆ ಅಲ್ಲೇ ಹೋಗಕ್ಕಾಗೋದಿಲ್ಲ. ಅದಕ್ಕಾಗಿರುವಂತ ನಿಯಮಗಳು ಮೊದಲು ನಮ್ಮನ್ನು ನಾವು ಶುದ್ಧ ಮಾಡ್ಕೋಬೇಕು, ಮನಸ್ಸು ಶುದ್ಧ ಮಾಡ್ಕೋಬೇಕು. ಒಂದು ಹೊರಗೆ ಏನಂದ್ರೆ ಒಬ್ಬ ತಾಯಿ ಎಮ್ಮಿ ಪೂಜೆ ಮಾಡ್ತಾರೆ, ಎಲ್ಲರೂ ಆಕಳ ಪೂಜೆ ಮಾಡ್ತಾರೆ, ಹೌದು. ಆಕೆ ಎಮ್ಮಿ ಪೂಜೆ ಮಾಡ್ತಾರೆ. ಎಮ್ಮಿ ಪೂಜೆ ಮಾಡ್ತಿದ್ದ ಗಂಟ ದಿವಸ ನೋಡಿದ. ದಿವಸ ನೋಡಿ ಹೆಂಡತಿಗೆ ಅಲ್ಲ, ಇದು ನನ್ನ ಹೆಂಡತಿಗೆ ಏನಾದ್ರು ತೆಲಿಗೆ ಕೆಟ್ಟೈತೋ ಚಲೋ ಇತ್ತು. ಎಮ್ಮಿ ಪೂಜೆ ಮಾಡಕತ್ತಾಳ, ಎಮ್ಮಿ ಪೂಜೆ ಮಾಡಕತ್ತಾಳ ಅಂತೇಳಿ ಅನ್ಕೊಂಡು ಒಂದು ದಿವಸ ಹೆಂಡತಿ ಕೇಳಿದ, ಅಲ್ಲ ಯಾರ್ಯಾರ ಆಕಳ ಪೂಜೆ ಮಾಡ್ತಾರೆ? ಮುಕ್ಕಾನು ಕೋಟಿ ದೇವತೆಗಳೆಲ್ಲ ಆಕಳ ದೇಹದೊಳಗೆ ಇರ್ತಾರಂತ. ಆಕಳ ಪೂಜೆ ಮಾಡೋದ್ರಿಂದ ಎಲ್ಲಾ ದೇವತೆಗಳ ಪೂಜೆ ಮಾಡಿದಂತ ಫಲ ಸಿಗುತ್ತಂತೇಳಿ ಆಕಳ ಪೂಜೆ ಮಾಡ್ತಾರ. ಎಮ್ಮಿನ ಪೂಜೆ ಮಾಡಿ ಜಗತ್ತಿನೊಳಗೆ ನಾ ಎಲ್ಲಿ ನೋಡಿ ನಿನ್ನ ಮೊದಲು ನೋಡಕತ್ತಿರೋದು, ನಿನ್ನ ಮೊದಲು ನೋಡಕತ್ತಿರೋದು ಯಾಕಂದ ಇಲ್ರಿ, ನೀವು ಏನಾದ್ರು ಕೇಳಿರಿ, ಈ ಎಮ್ಮಿ ನನ್ನ ಪಾಲಿಗೆ ದೇವ್ರ ಅಂತ. ಅಲ್ಲ ಯಾಕೆ ನಿನ್ನ ದೇವ್ರ ಎಮ್ಮಿ? ಏನಿಲ್ಲ, ಮೊನ್ನೆ ಅತ್ತಿ ನಾನು ಹೊರಗೆ ಹೋಗಿದ್ದೀವಿ, ಅತ್ತಿ ನಾವು ಹೊರಗೆ ಹೋಗಿದ್ದೀವಲ್ಲ, ಅತ್ತೆನ ಅದಕ್ಕೆ ನನ್ನ ಪಾಲಿಗೆ ದೇವ್ರ ಇದೆ. ಅಲ್ಲ, ಇದು ಸಂಕಲ್ಪ ಆಗೋದಿಲ್ಲ. ನಮ್ಮ ಸಂಕಲ್ಪಗಳು ಹಿಂಗಿರ್ತಾವ. ನಾವ್ ಯಾಕಂದ್ರೆ ದೇವ್ರ ಮುಂದೆ ಹೋಗ್ಬೇಕಾದ್ರೆ ಯಪ್ಪ ಅವ್ರು ನನಗೆ ಅಮ್ಮ ಮಾಡ್ಯಾರ, ನನಗೆ ದನ ಕಾಯ್ತಾನೆ ತಾವು ಸಿದ್ಧಿಯನ್ನು ಮಾಡಿಕೊಂಡ್ರು. ಕವಿಯೊಳಗೆ ಕೂತ್ಕೊಂಡು ಸಿದ್ಧಿಯನ್ನು ಮಾಡಿಕೊಂಡು ಗವಿಸಿದ್ದೇಶನಾದಂತ ಅವರು ಜೀವಂತ ಸಮಾಧಿಗಳು. ಮೊದಲ ಪುರಾಣ ಬರ್ತದೆ. ಒಮ್ಮೆ ಬಸವನಗೌಡ ಅನ್ನುವಂತ ಶ್ರೀಮಂತರ ಮನೆಗೆ ಇವ್ರನ್ನ ಭಿನ್ನ ಮಾಡ್ತಾರೆ. ಬಸವನಗೌಡ ಅನ್ನುವಂತ ಶ್ರೀಮಂತರ ಮನೆಗೆ ಭಿನ್ನ ಮಾಡಿದಾಗ ಇಬ್ರು ಸಸ್ತರಿಗೆ ಮಕ್ಕಳಾಗಿರೋದಿಲ್ಲ. ಮಕ್ಕಳಾಗಲಾದಾಗ ಆ ಪೂಜೆಯನ್ನು ಮುಗಿದ ಮೇಲೆ ಅವರು ಕೇಳ್ತಾರೆ, ಅಪ್ಪ ಇವರಿಬ್ಬರು ನನ್ನ ಸಸ್ತರು, ಇವರಿಬ್ಬರು ನನ್ನ ಸ್ವಸ್ಥರು, ಇವರಿಗೆ ಮಕ್ಕಳಾಗಿಲ್ಲ ಮತ್ತೆ ನಿನ್ನ ಕೃಪಾ ಕಟಾಕ್ಷದಿಂದ ಸಂತಾನ ಭಾಗ್ಯವನ್ನು ಕೊಡುವಂತೇಳಿ ಗೌಶಿಕೀಶನನ್ನು ಬೇಡಿದಾಗ ಅವರ ಕೂದಲನ್ನು ಕಿತ್ತುಕೊಂಡಂತ ಇಬ್ಬರ ಸ್ವಸ್ಥರ ಕೂದಲನ್ನು ಕಿತ್ತುಕೊಂಡ. ನಮಸ್ಕಾರ ಮಾಡಬಾರ್ದು, ಕಿತ್ತುಕೊಂಡ ಆ ಕೂದಲನ್ನ ಪೂಜೆ ಮಾಡಕ್ಕಂತ ಭಕ್ತಿ ಅಂತ ಹೇಳಿರ್ತದೆ.
ಗವಿಸಿದ್ದೇಶ್ವರ ಪುರಾಣ. ಬಹುಶಃ ಗವಿಸಿದ್ದೇಶ್ವರ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲದೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆತನ ಮಹಿಮೆ ಅಮೋಘವಾಗಿರ್ತಕ್ಕಂಥದ್ದು, ಅಗಾಧವಾಗಿರ್ತಕ್ಕಂಥದ್ದು. ಆತ ಹೇಗಿದ್ದಾರೋ ಅದನ್ನು ನಮ್ಮ ಗುರುವರೆಗೂ, ನನ್ನ ವಿದ್ಯಾಗುರುವರಾಗಿರ್ತಕ್ಕಂಥ ಪರಮಪೂಜ್ಯ ಲಿಂಗೈಕ್ಯ ಜಗದ್ಗುರು ಶಿವಶಾಂತಿಗಿರಿ ಮಹಾಸ್ವಾಮೀಜಿಯವರು ವಿರಚಿತ ಮಾಡಿರ್ತಕ್ಕಂಥ ಸುಪ್ರಭಾತ ಪುರಾಣವನ್ನ ವೈ ನಾಗೇಶ್ ಶಾಸ್ತ್ರಿಗಳು ಬಂದ್ರೆ ಗವಿಸಿದ್ದೇಶ್ವರ ಸುಪ್ರಭಾತವನ್ನು ಪ್ರಥಮವಾಗಿ ಬಂದವರು ನನ್ನ ಗುರುವರ್ಯ ಲಿಂಗೈಕ್ಯ ಜಗದ್ಗುರು ಶಿವಶಾಂತಿಗಿರಿ ಮಹಾ. ಈ ಪುರಾಣದಲ್ಲಿ ಬರ್ತಕ್ಕಂಥ ಸಾರಾಂಶವನ್ನೇ ಸುಪ್ರಭಾತ ರೂಪದೊಳಗೆ 27 ಪದ್ಯಗಳ ಮುಖಾಂತರ ಶಿವಶಾಂತಿಗಿರಿ ಮಹಾಸ್ವಾಮೀಜಿಯವರು ಬಹಳ ಸುಂದರವಾಗಿ ಸುರಿದ ಬಾಳೆಹಣ್ಣಿನಂತೆ ಸುಪ್ರಭಾತವನ್ನ ರಚಿಸಿದರು. ಈ ರಚಿಸಿದ್ದನ್ನ ಭಕ್ತಿಯಿಂದ ಕೊಂಡಾಡ್ತಕ್ಕಂಥ ಮಹಾಯೋಗಿ, ಮೌನಯೋಗಿ, ಜ್ಞಾನ ತಪಸ್ವಿ ಚೆನ್ನೈಯ ಶರಣರಿಂದಲೇ ಅದನ್ನು ಕೇಳಬೇಕು. ಗವಿಸಿದ್ದನ ನಾಮಸ್ಮರಣೆಯನ್ನ ಕೇಳಬೇಕಾದ್ರೆ ಅವರಿದ್ದನೇ ಕೇಳಬೇಕು. ಅವರು ಈ ಸುಪ್ರಭಾತವನ್ನ ಎಲ್ಲಿ ತಮ್ಮ ಪ್ರವಚನದ ಪ್ರಾರಂಭದಲ್ಲಿ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ಮನಪೂರ್ವಕವಾಗಿ ತನ್ನ ಧನದಿಂದಲೂ ಅವರು ಕಾಯ ವಾಚ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಈಗಾಗಲೇ ನಮ್ಮ ವೈನಾಗಿ ಶಾಸ್ತ್ರಗಳು ಬರೆದಿರ್ತಕ್ಕಂಥ ಪುರಾಣವನ್ನ ನಮ್ಮ ಶಾಸ್ತ್ರಿಜಿಯವರ ಜೀವನ ಚರಿತ್ರೆಯನ್ನ, ಮುಂದೆ 5 ಜನ್ಮಾನಗಳಲ್ಲಿ ಗವಿಸಿದ್ದೇಶ್ವರನ ಲೀಲೆಗಳನ್ನ, ಗೈಮಠದ ಹಿರಿಯ ಕರಿಮೆಗಳನ್ನ ಎಲ್ಲವನ್ನ ಸವಿಸ್ತಾರವಾಗಿ ಹೇಳ್ತಾರೆ. ವೈನಾಗಿ ಶಾಸ್ತ್ರಗಳನ್ನ ನಾನು ನೋಡಿದ್ದೆ. ಈ ಪುರಾಣ ಬರಲಿಕ್ಕೆ ಬಂದಾಗ ನಾನು ಅವಾಗ ಗುರುಗಳ ಸನ್ನಿಧಿಯಲ್ಲಿ ಬಾಲಕನಾಗಿ ಅಭ್ಯಾಸ ಮಾಡ್ತಿದ್ದೆ. ಅವರು ಬಂದು ಹೋಗಿದ್ದನ್ನ, ಅವರು ಚರಿತ್ರೆ ಬರೆದಿದ್ದನ್ನ ಎಲ್ಲವನ್ನೂ ನನಗೆ ಗೊತ್ತಿದೆ. ಈ ಪುರಾಣದಲ್ಲಿ ಬರ್ತಕ್ಕಂಥ ಭಾವಚಿತ್ರಗಳೇನಿಲ್ಲ, ಅದನ್ನ ಭಾವಚಿತ್ರ ತೆಗೆಯುವಂತ ಛಾಯಾಗ್ರಾಹಕನ ಕರ್ಕೊಂಡು ನಾನೇ ಅಡ್ಡಾಡಿಯನ್ನ ಭಾವಚಿತ್ರಗಳನ್ನು ತೆಗೆಸಿದವನಾಗಿದ್ದೇನೆ. ಗವಿಮಠದ ಪ್ರತಿಯೊಂದು ಕಲ್ಲಿನಲ್ಲಿ ನನಗೆ ದೇವರಾಗಿ ಕಂಡಿದೆ. ಅಂತ ಮಹಾಮಹಿಮನನ್ನ ನನ್ನ ಗುರುವರ್ಯ ಹೇಗೆ ಕೊಂಡಾಡ ಅನ್ನೋದನ್ನ 1-2 ಮಾತುಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಒಂದೇ ಹಾಕಲ್ಲಿ ಹೇಳ್ಬಿಟ್ಟು ಸುಂದರ ಅನಿಸುತ್ತೆ. ಆದ್ರೆ ಮಾತಾಡ್ಬೇಕಲ್ಲ, ಮಾತನ್ನ ನೋಡಿದರೆ ಮೊದಲಿನ ಹಾಗಂತಿರ್ಬೇಕು. ಶಾಸ್ತ್ರಿಜಿಯವರು ಹೇಳಿ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಅಳೆಯಬೇಕು, ಸದ್ಗುಣಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಸ್ವಾಗತ ಮಾಡ್ಕೊಳ್ಬೇಕು. ಅದನ್ನ ಅವರೇ ಹೇಳಿದ್ರು. ಒಂದು ಪದ್ಧತಿಯಲ್ಲಿ ಶತ್ರು ಮಿತ್ರರು ಅಂತಕ್ಕಂಥ ಒಂದು ಶಬ್ದವನ್ನ ಬಳಸಿದ್ರು. ಆ ಶತ್ರು ಮಿತ್ರರು ಹೇಳಿದಾರೆ ನಮ್ಮಲ್ಲೇ ಇದ್ದಾರೆ. ಹೇಗಿದ್ದಾರೆ? ಜಿಕ್ವಾಗ್ರೇ ಮಿತ್ರ ಬಾಂಧವ, ಜಿಕ್ವಾಗ್ರೇ ಮನದ್ರೋಮ ಅಂತ. ನನ್ನ ನಾಲಿಗೆಯಲ್ಲಿ ಮಿತ್ರರು ಇದ್ದಾರೆ, ನನ್ನ ನಾಲಿಗೆಯಲ್ಲಿ ಶತ್ರು ಇದ್ದಾರೆ, ನನ್ನ ನಾಲಿಗೆಯಿಂದ ಮರಣವೂ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಸುಭಾಷಿಕರು ಅನ್ನೋದನ್ನ ಹೇಳ್ತಾರೆ. ಆದರೆ ಹೇಗೆ ಮಹಾತ್ಮರನ್ನ ನಾವು ನೆನೆಸ್ಬೇಕು, ಹೇಗೆ ಅವರನ್ನು ಪ್ರಾರ್ಥಿಸ್ಬೇಕು ಅನ್ನೋದನ್ನ ನನ್ನ ಗುರು ಅದೇ ಹೇಳ್ತಾರೆ. ಶ್ರೀ ಗವಿಮಠಾಧೀಶ ಯೋಗಿಗಳ ಚರಣ ಶ್ರೀ ಸಿದ್ದೇಶ ಜಂಗಮವರ ನೀಗು ಚೆನ್ನಯ ಪಾಪ ಪಾಪ ಸಮುದಾಯ ಬಾಗಿದೆಲ್ಲನು ಬೇಗ ನೀನು ಕೊರೆಯುವುದು ಸಕಲ ಪಾಪ ಕಳೆವ ಲಿಂಗ ಯೋಗಿಯು ನೀನು ಸಕಲಂಗ ಜಗದೊಡೆಯನಾಗಿರುತ್ತೇನೆ ನಿಖಿಲ ಈ
ನಾಮ ಅಂದ್ರೆ ಶಿವನ ನಾಮ ಸ್ಮರಣೆ ಮಾಡಿದ ಹಾಗೆ ಅವನು ನಿಮ್ಮ ನಮ್ಮ ಹಾಗೆ ಮಾನವನಾಗಿದ್ದರೂ ಸಹ ಮಹಾದೇವನಾಗಿ ತನ್ನ ಯೋಗ ಶಕ್ತಿಯಿಂದ ಒಬ್ಬ ದಾನ ಕಾಯುವಂತ ಬಾಲಕ ಗುಡ್ಡದ ಮಲ್ಲೇಶ್ವರನಲ್ಲಿ ಧ್ಯಾನಸಕ್ತನಾಗಿ ಅವನಿಗೆ ದೇವರ ಅಂತಃಕರಣದಿಂದ ಕರ್ಣಮೂರ್ತಿಯಾಗಿ ಅವನನ್ನು ಶಿವಯೋಗಿಯನ್ನಾಗಿ ಮಾಡಿದ. ಮುಂದೆ ಅವನು ದೇವರ ಕೃಪೆಯಿಂದ ಗಡಿಮಠಕ್ಕೆ ಬಂದ. 9ನೇ ಶ್ರೀಗಳಾಗಿರ್ತಕ್ಕಂಥ ಚನ್ನಬಸವೇಶ್ವರ ಶ್ರೀಗಳವರ ಆತನನ್ನು ಬಲಮಾಡಿಕೊಂಡು ಆತನಿಗಾಗಿ ಎಷ್ಟೋ ಧ್ಯಾನಸಕ್ತರಾಗಿದ್ದರು. ಗುರು ಶಿಷ್ಯರು ಕೂಡಿದ್ರು, ಗುರು ಶಿಷ್ಯರ ಬಾಂಧವ್ಯ. ಆದರೆ ಗುರು ಶಿಷ್ಯನನ್ನ ಮೀರಿಸ್ಬೇಕಂತೆ, ಶಿಷ್ಯ ಗುರುವನ್ನ ಮೀರಿಸ್ಬೇಕಂತ ನಾನು ಹೇಳ್ತೀನಿ. ಮಕ್ಕಳಾದವರು ತಂದೆಯನ್ನು ಮೀರಿಸ್ಬೇಕು, ಶಿಷ್ಯನಾದವರು ಗುರುವನ್ನ ಮೀರಿಸ್ಬೇಕು. ಆದ್ರೆ ಗುರುಗಳಿಗಾಗಿ ಯೋಗ ಸಮಾಧಿಯನ್ನು ಕಟ್ಟಿರ್ತಕ್ಕಂಥ ಇವತ್ತು ಸಮಾಧಿ ಏನಿದೆಯಲ್ಲ, ಗುರುಗಳಿಗಾಗಿ ಕಟ್ಟಿರ್ತಕ್ಕಂಥ ಯೋಗ ಸಮಾಧಿಯೊಳಗೆ ಇವರೇ ಜೋಶಿದ್ದೇಶ್ವರರು, 10ನೇ ಶ್ರೀಗಳವರು ಜೋಶಿದ್ದೇಶ್ವರರು. ಇವರು ಯೋಗ ಸಮಾಧಿಯಲ್ಲಿ ಗುರುಗಳಿಗಾಗಿ ಕಟ್ಟಿದ್ದನ್ನ ಆ ಯೋಗ ಸಮಾಧಿಯೊಳಗೆ ಇವರೇ ಪೂಜಾಸಕ್ತರಾಗಿ ಲಿಂಗದೊಳಗಲ್ಲಿ ಇದೆ ಅಂತ ಲಿಂಗದೊಳಗಲ್ಲಿ ಇಲ್ಲ. ಓಂ ನಮೋ ಲಿಂಗರೂಪಾಯ ಜಗಜ್ಜನ್ಮಾದಿ ಹೇತ್ವೆ ನಿರ್ಮಾಣ ಹೇತ್ಯಾಯ ಭಕ್ತ ಸಿದ್ಧಿ ಪ್ರದಾನ ಎನ್ನುವ ಹಾಗೆ ಗುರುಲಿಂಗ ಜಂಗಮರ ಸಂಯೋಗವಾಗಿರ್ತಕ್ಕಂಥ ಈ ಯೋಗ ಸಮಾಧಿ ಒಳಗೆ ಜೀವಾತ್ಮ ಪರಮಾತ್ಮನ ಒಂದುಗೂಡಿಸಿಕೊಂಡು ಗುರು ಶಿಷ್ಯರ ಆ ಒಂದು ಸಮಾಗಮದಿಂದ ಗುರುನಾಥನ ಅಗಲಿಕೆಯನ್ನು ಇವರು ಕಾಣಲಾರದು. ಗುರುನಾಥನ ಕಡೆಗೆ ಹೋಗ್ತಾರಲ್ಲ, ಅದಕ್ಕಿಂತ ಮೊದಲಿನ ಗುರುಚರಣದಲ್ಲಿ ಸೇರಬೇಕನ್ನೋ ದೃಷ್ಟಿಯಿಂದ ಅಲ್ಲಿ ಅವರು ತಾವೇ ಶಿವಯೋಗದೊಳಗಿಸ್ಕೊಂಡು ಲೀನ ಆಗ್ತಾರೆ. ಅದು 10ನೇ ಶ್ರೀಗಳವರಿಗೆ 9ನೇ ಶ್ರೀಗಳಿಗೆ ಇರ್ತಕ್ಕಂಥ ಸಮಾಧಿಯನ್ನ ಗುರುಗಳೇ ಕಟ್ಟಿದ್ದ ಸಮಾಧಿಯೊಳಗೆ ಅವರೇ ಲಿಂಗಾಗ್ತಾರೆ. ಆ ಗುರುಗಳೇ ಇವರು ಜಾತ್ರೋತ್ಸವವನ್ನು ಮಾಡ್ತಾರೆ. ಮುಂದೆ 9ನೇ ಶ್ರೀಗಳ 10ನೇ ಇರ್ತಕ್ಕಂಥ ಗೌಚಿದ್ದೇಶ್ವರ ಚರಿತ್ರೆಯನ್ನ ಅವರು ಗುರುಗಳ ಪ್ರಾರಂಭ ಮಾಡ್ತಾರೆ. ಯಾರು ಕೇಳಿದ್ರೆ ಶಿಷ್ಯನಾದರೂ ಗುರುವಿನ ಜಾತ್ರೆ ಮಾಡಬೇಕು, ಆದ್ರೆ ಗುರುವೇ ಶಿಷ್ಯನ ಜಾತ್ರೆ ಮಾಡ್ತಾರೆ. ಎಂತ ಮಹಾ ತಪಸ್ಸಿರ್ಬೇಕು ಅಂತ. ಅದಕ್ಕೆ ಸಕಲ ಜೀವನದಲ್ಲಿ ಬಯಸಿದೆಯನ್ನ ಭಕ್ತ ಪ್ರೇಮ ಅಂತ. ಅವನು ಭಕ್ತ ಪ್ರೇಮ ಆಗಿರೋದು ಇವತ್ತು ಎಷ್ಟು ಜನ ಕೊಡ್ತಿದ್ದಾರೆ? ಲಕ್ಷ ಗಟ್ಟಲೆ ಜನ ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಯಾವ ಶಕ್ತಿಯಿಂದ? ಆತನ ತಪಸ್ಸಿಗೆ. ಒಂದು ಸಾರಿ ನನ್ನ ಗುರುವರಾಗಿರ್ತಕ್ಕಂಥ ಇಂದಿನ ಜಗದ್ಗುರು ಶ್ರೀದೇಶ ಶಿವಶಾಂತಿ ಮಹಾಸ್ವಾಮಿಗಳು ಅವರೇ ಏನಿರ್ತಕ್ಕಂಥ ಮನುಶಾಂತ ಮಹಾಸ್ವಾಮೀಜಿಯವರು, ಮನುಶಾಂತ ಮಹಾಸ್ವಾಮೀಜಿಯವರು ಮುಂದಿನ ಉತ್ತರಾಧಿಕಾರಿಯನ್ನು ಹುಡುಕುವ ವಿಚಾರದಲ್ಲಿ ಇರ್ತಾರೆ. ಆದ್ರೆ ಮುಂದಿನ ವಿಚಾರವನ್ನು ಮಾಡುವಾಗ ಉತ್ತರಾಧಿಕಾರಿ ತರುವಂತಾದ್ರೆ ಕಾಯ್ತಾಲೆ ವ್ಯಾಪಾರ ಅಲ್ಲ. ಯಾರು ಯೋಗ್ಯದನ್ನ ಅವ್ರಿಗೆ ಗೊತ್ತಿರ್ತದೆ. ಬಂಗಾರ ಹೇಗೆ ತೇಜಸ್ವಿಯನ್ನು ನಡ್ಕೊಂಡಾಗ ಬಂಗಾರ ವ್ಯಾಪಾರ ಮಾಡೋದು ಗೊತ್ತಾಗುತ್ತೆ, ಗುರುವಿಗೆ ಶಿಷ್ಯನ ಗುಣಗಾನಗಳನ್ನು ಗೊತ್ತಾಗುತ್ತೆ. ಅವರ ಶಿಷ್ಯರೇ ಆಗಿರ್ತಕ್ಕಂಥ ಜುತ್ತಿ ಏನಿರ್ತದೆ ಸೂರ್ಯವರೇ ಆಗಿರ್ತಕ್ಕಂಥ ಇವ್ರ ಹೆಸರು ಬಂದು ಉಮಾಪತಿ ಅಂತ ಇಂದಿನ ಶಿವಶಾಂತಿಯವರು ಸ್ವಾಮಿಗಳು. ಇವರು ಬಂದು ಸೂಡಿ ಮಠಕ್ಕೆ ಪಟ್ಟಾಧಿಕಾರಾಗ್ತಾರೆ. ಸೂಡಿ ಮಠದಿಂದ ಅದಕ್ಕಿಂತ ಪೂರ್ವದಲ್ಲಿ ಪಟ್ಟಾಧಿಕಾರಾಗಿರ್ಬೋದು. ಇದೇ ನಮ್ಮ ಹೊಸಳವರಿಗೆ ಟೀಚರ್ ಆಗಿ ಬಂದಿದ್ರು. ಇದೇ ವರ್ಷಗಳಿಗೆ ಸರ್ಕಾರಿ ಟೀಚರ್ ಆಗಿ ಬಂದಿದ್ರು. ಇದೇ ನಿಮ್ಮ ಸಿದ್ಧಗಂಗೂರು ರೊಕ್ಕಿದವರು ಅವರ ಸೇವಕರಾಗಿದ್ದರು. ಹಿಂದಿನ ಶಿವಶಾಂತಿಯವರ ಸೇವಕರಾಗಿದ್ರೆ ಇದೇ ಸಿದ್ಧಗಂಗೂರು ರೊಕ್ಕಿದವರು ಸೇವಕರಾಗಿದ್ದರು. ಇದೇ ವರ್ಷಗಳಿದ್ದಾಗ ಮುಂದೆ ಅವರು ಬೆಂಗಳೂರಿಗೆ ಹೋಗ್ತಾರೆ ಅಭ್ಯಾಸಕ್ಕೆ, ಹೆಚ್ಚಿನ ಅಭ್ಯಾಸಕ್ಕೆ. ಅವಾಗ ಹೋದಾಗ ಮತ್ತೆ ಅವರು ಗೈಮಠಕ್ಕೆ ಬರುವಂತ ಅವಕಾಶ ಇರುತ್ತೆ. ಗುರುಗಳು ಮುಂದೆ ವಿಚಾರ ಮಾಡಿದಾಗ ಕರೆಸ್ತಾರೆ, ಮರಿದೇವ್ರನ್ನ ಕರೆಸಿದಾಗ ಏನಿರ್ತಾರೆ, ಈ ಮಠದ ಜವಾಬ್ದಾರಿ ನೀವು ಉಳಿಸ್ಕೊಳ್ಬೇಕಪ್ಪ, ನನ್ನ ವಯಸ್ಸಾದ ಅಂತ ಹೇಳಿದಾಗ ಬುದ್ಧಿ ತಮ್ಮ ಒಂದು ಸ್ಥಾನಕ್ಕೆ ನನ್ನ ಬಲಕ್ಕೆ ಯೋಗ್ಯನಲ್ಲ, ತಮ್ಮ ಅಪ್ಪಣೆ ಪ್ರಕಾರ ಈ ಮಠದ ರಾಜಾಂಗವನ್ನು ಹೊಂದ್ಕೊಂಡು ನಾನು ಸೇವಕನಾಗಿರ್ತೇನೆ. ಅವಾಗ ಗುರುಕೃಪೆ ಹೇಗಾಗುತ್ತೆ ನೋಡಿ ಅವರಿಗೆ. ಇದುವರೆಗೂ ನಾನು ನಡೆಸಿದ, ಮುಂದೆ ನೀನು ನಡೆಸಿದ, ಗವಿಸಿದ್ಧ ಇಷ್ಟೇ ಹೇಳ್ತಾರಂತೆ. ಆವನ ನಂತರ ಅದೇ ಮಂತ್ರವನ್ನು ಮಾಡಿಕೊಂಡು ಗುರುನಾಥನ ನಾಮಸ್ಮರಣೆ ಮಾಡ್ತಾ ಇವತ್ತು ಜಗತ್ ಪ್ರಸಿದ್ಧರಾಗಿರುವುದು ನನ್ನ ಲಿಂಗೇಶ ಜಗದ್ಗುರು ಶಿವಶಾಂತಿ ಮಾಡ್ತಾರೆ. ಹಾಗೆ ಆ ತಪಪ್ರಭಾವದಿಂದ ಬಂದಿರತಕ್ಕಂಥ ಗವಿಸಿದ್ದೇಶ್ವರ ಮಹಾತ್ಮೆಯನ್ನ, ಗವಿಸಿದ್ದೇಶ್ವರ ಲೀಲೆಗಳನ್ನ ಹೇಳ್ತಾ ಹೋಗ್ಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಮುಂದಿನ ದಿನ